ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಯುಟಿ ಖಾದರ್ ಅವರು ವಿಧಾನಸಭೆ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಆಶ್ಚರ್ಯಕರ. ತಕ್ಷಣ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೀನಿ, ಈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿ ನಾನು ಅವ್ರು ಹೇಳಿದ್ದೀನಿ. ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತಾನು ಕೇಳ್ಕೊಂಡಿದ್ದೀನಿ ಅಂತೇಳಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ನನಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ ಹೊರಟ್ಟಿರವರ ರಾಜೀನಾಮೆಯ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ಆಶ್ಚರ್ಯನಾಗಿದ್ದೇನೆ. ಈ ಬಗ್ಗೆ ನಾನು ತತ್ಕ್ಷಣ ಸಭಾಪತಿಯಾದಂತಹ ಬಸವ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ಈ ರೀತಿಯ ದುಡುಕಿನ ಕ್ರಮ ಬೇಡ, ಮತ್ತೊಮ್ಮೆ ತಾವು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಂತ ಕೂಡ ಕೇಳಿಕೊಂಡಿದ್ದೇನೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ಕಾರಣ ಸಂಪೂರ್ಣ ಮಾತಾಡಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಸಂಪರ್ಕಿಸಿ ಮಾತಾಡೋದು ಹೇಳಿದ್ದಾರೆ. ನಾನು ಇನ್ನೊಮ್ಮೆ ಅವರ ಜೊತೆ ಮಾತಾಡಿಕೊಂಡು ಬಹುಶಃ ಅವರ ಮನವನ್ನು ಒಲಿಸುವ ಕೆಲಸ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಯುಟಿ ಖಾದರ್ ಅವರು ವಿಧಾನಸಭೆ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಆಶ್ಚರ್ಯಕರ. ತಕ್ಷಣ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೀನಿ, ಈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿ ನಾನು ಅವ್ರು ಹೇಳಿದ್ದೀನಿ. ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತಾನು ಕೇಳ್ಕೊಂಡಿದ್ದೀನಿ ಅಂತೇಳಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ನನಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ ಹೊರಟ್ಟಿರವರ ರಾಜೀನಾಮೆಯ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ಆಶ್ಚರ್ಯನಾಗಿದ್ದೇನೆ. ಈ ಬಗ್ಗೆ ನಾನು ತತ್ಕ್ಷಣ ಸಭಾಪತಿಯಾದಂತಹ ಬಸವ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ಈ ರೀತಿಯ ದುಡುಕಿನ ಕ್ರಮ ಬೇಡ, ಮತ್ತೊಮ್ಮೆ ತಾವು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಂತ ಕೂಡ ಕೇಳಿಕೊಂಡಿದ್ದೇನೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ಕಾರಣ ಸಂಪೂರ್ಣ ಮಾತಾಡಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಸಂಪರ್ಕಿಸಿ ಮಾತಾಡೋದು ಹೇಳಿದ್ದಾರೆ. ನಾನು ಇನ್ನೊಮ್ಮೆ ಅವರ ಜೊತೆ ಮಾತಾಡಿಕೊಂಡು ಬಹುಶಃ ಅವರ ಮನವನ್ನು ಒಲಿಸುವ ಕೆಲಸ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಯುಟಿ ಖಾದರ್ ಅವರು ವಿಧಾನಸಭೆ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಆಶ್ಚರ್ಯಕರ. ತಕ್ಷಣ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೀನಿ, ಈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿ ನಾನು ಅವ್ರು ಹೇಳಿದ್ದೀನಿ. ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತಾನು ಕೇಳ್ಕೊಂಡಿದ್ದೀನಿ ಅಂತೇಳಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ನನಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ ಹೊರಟ್ಟಿರವರ ರಾಜೀನಾಮೆಯ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ಆಶ್ಚರ್ಯನಾಗಿದ್ದೇನೆ. ಈ ಬಗ್ಗೆ ನಾನು ತತ್ಕ್ಷಣ ಸಭಾಪತಿಯಾದಂತಹ ಬಸವ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ಈ ರೀತಿಯ ದುಡುಕಿನ ಕ್ರಮ ಬೇಡ, ಮತ್ತೊಮ್ಮೆ ತಾವು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಂತ ಕೂಡ ಕೇಳಿಕೊಂಡಿದ್ದೇನೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ಕಾರಣ ಸಂಪೂರ್ಣ ಮಾತಾಡಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಸಂಪರ್ಕಿಸಿ ಮಾತಾಡೋದು ಹೇಳಿದ್ದಾರೆ. ನಾನು ಇನ್ನೊಮ್ಮೆ ಅವರ ಜೊತೆ
ಮಾತಾಡಿಕೊಂಡು ಬಹುಶಃ ಅವರ ಮನವನ್ನು ಒಲಿಸುವ ಕೆಲಸವನ್ನು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಯುಟಿ ಖಾದರ್ ಅವರು ವಿಧಾನಸಭೆ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಆಶ್ಚರ್ಯಕರ. ತಕ್ಷಣ ಅವರಿಗೆ ಫೋನ್ ಮಾಡಿ ಫೋನ್ ಮೂಲಕ ಮಾತಾಡಿದ್ದೀನಿ, ಈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿ ನಾನು ಅವ್ರು ಹೇಳಿದ್ದೀನಿ, ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತಾನು ಕೇಳ್ಕೊಂಡಿದ್ದೀನಿ ಅಂತೇಳಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ನನಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ ಹೊರಟ್ಟಿರವರ ರಾಜೀನಾಮೆಯ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ಆಶ್ಚರ್ಯನಾಗಿದ್ದೇನೆ. ಈ ಬಗ್ಗೆ ನಾನು ತತ್ಕ್ಷಣ ಸಭಾಪತಿಯಾದಂತಹ ಬಸ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ಈ ರೀತಿಯ ದುಡುಕಿನ ಕ್ರಮ ಬೇಡ, ಮತ್ತೊಮ್ಮೆ ತಾವು ಅದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಂತ ಕೂಡ ಕೇಳಿಕೊಂಡಿದ್ದೇನೆ. ಅವರು ವರ್ಷ ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ಕಾರಣ ಸಂಪೂರ್ಣ ಮಾತಾಡಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಸಂಪರ್ಕಿಸಿ ಮಾತಾಡ್ಕೊಂಡು ಹೇಳಿದ್ದಾರೆ. ನಾನು ಇನ್ನೊಮ್ಮೆ ಅವರ ಜೊತೆ ಮಾತಾಡಿಕೊಂಡು ಬಹುಶಃ ಅವರ ಮನವನ್ನು ಒಲಿಸುವ ಕೆಲಸವನ್ನು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ಯುಟಿ ಖಾದರ್ ಅವರು ವಿಧಾನಸಭೆ ಸಭಾಪತಿಗಳಾಗಿರುವಂತಹ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ಆಶ್ಚರ್ಯಕರ. ತಕ್ಷಣ ಅವರಿಗೆ ಫೋನ್ ಮಾಡಿ ಫೋನ್ ಮೂಲಕ ಮಾತಾಡಿದ್ದೀನಿ, ಈ ದುಡುಕಿನ ನಿರ್ಧಾರ ಬೇಡ ಅಂತ ಹೇಳಿ ನಾನು ಅವ್ರು ಹೇಳಿದ್ದೀನಿ, ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡೋದಕ್ಕೆ ತಾನು ಕೇಳ್ಕೊಂಡಿದ್ದೀನಿ ಅಂತೇಳಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ವಿಧಾನ ಪರಿಷತ್ತಿನ ಸಭಾಪತಿಗಳು ನನಗೆ ಅತ್ಯಂತ ಆತ್ಮೀಯರು ಹಿರಿಯರಾಗಿರುವಂತಹ ಬಸವರಾಜ ಹೊರಟ್ಟಿರವರ ರಾಜೀನಾಮೆಯ ನಿರ್ಧಾರ ನನ್ನನ್ನು ಅತ್ಯಂತ ಇವತ್ತು ಆಶ್ಚರ್ಯನಾಗಿದ್ದೇನೆ. ಈ ಬಗ್ಗೆ ನಾನು ತತ್ಕ್ಷಣ ಸಭಾಪತಿಯಾದಂತಹ ಬಸ ಹೊರಟ್ಟಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿಕೊಂಡು ಯಾವುದೇ ಈ ರೀತಿಯ ದುಡುಕಿನ ಕ್ರಮ ಬೇಡ, ಮತ್ತೊಮ್ಮೆ ತಾವು ಅದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕಂತ ಕೂಡ ಕೇಳಿಕೊಂಡಿದ್ದೇನೆ. ಅವರು ವರ್ಷ ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ಕಾರಣ ಸಂಪೂರ್ಣ ಮಾತಾಡಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಸಂಪರ್ಕಿಸಿ ಮಾತಾಡ್ಕೊಂಡು ಹೇಳಿದ್ದಾರೆ. ನಾನು ಇನ್ನೊಮ್ಮೆ ಅವರ ಜೊತೆ ಮಾತಾಡಿಕೊಂಡು ಬಹುಶಃ ಅವರ ಮನವನ್ನು ಒಲಿಸುವ ಕೆಲಸವನ್ನು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.